ಡೇಟ್ ಅನ್ನೋ ಒಬ್ಬ ವ್ಯಕ್ತಿ ಆರೋನಲ್ಲಿ ಒಂದು ಪ್ರಾಪರ್ಟಿಯನ್ನ ಅವರ ಫ್ರೆಂಡ್ಸ್ ಜೊತೆ ನೋಡೋದಕ್ಕೆ ಹೋದಾಗ, ಆದ್ರೆ ಅಲ್ಲಿ ನೋಡಿದ್ದು ಮಾತ್ರ ಪ್ರಾಪರ್ಟಿಯನ್ನಲ್ಲ, ಬೇರೆ ಆದಂತ ಒಬ್ಬ ಸೈಕೋ ಕಿಲ್ಲರ್ನ. ಅಂದಂಗೆ ಆ ಪ್ರಾಪರ್ಟಿಯನ್ನ ನೋಡೋಕೆ ಹೋದಂತ ನಮ್ಮ ಡೇಟ್ ಮತ್ತೆ ಅವನ ಫ್ರೆಂಡ್ಸ್ ಏನಾದ್ರು ಅಷ್ಟಕ್ಕೂ ಆ ಸೈಕೋ ಕಿಲ್ಲರ್ ಅಲ್ಲೇ ಹಾಕಿದ್ದ ಅನ್ನೋದನ್ನ ನೀವು ಈ ಮೂವಿನ ನೋಡಿದ್ರೆ ನಿಮ್ಗೇನೆ ಗೊತ್ತಾಗುತ್ತೆ. ಅಂದಾಗೆ ಈ ಮೂವಿ ನೇಮ್ ಬಂದ್ಬಿಟ್ಟು ಟೆಕ್ಸಸ್ ಚೈನ್ಸಾ ಅಂತ. ಅಂದಾಗೆ ಈ ಮೂವಿನ ಯಾರು ಸಹ ಮಿಸ್ ಅನ್ನ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಸಖತ್ತಾಗಿರೋ ಥ್ರಿಲ್ ಅನ್ನ ಕೊಟ್ಟಿದ್ದಾರೆ ಕೂಡ. ಅಂದಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆರೆ ಒಂದು ಲೈಕನ್ನು ಕೊಟ್ಟು ಸಪೋರ್ಟನ್ನು ಮಾಡಿ ಅಂತ ಹೇಳ್ತೀನಿ. ಇನ್ಯಾಕೆ ತಡ, ಕತೆ ಒಳಗಡೆ ಹೋಗ್ಬಿಡೋಣ ಬನ್ನಿ. ಅಂದಾಗೆ ಮೊದಲನೇ ಸೀನಲ್ಲಿ ನಮಗೆ ತೋರಿಸ್ತಾರೆ, ಇಲ್ಲಿ ಯಾವುದೋ ಒಂದು DVD ಒಬ್ಬ ಸೈಕೋ ಕಿಲ್ಲರ್ ಬಂದ್ಬಿಟ್ಟು 1973ರಲ್ಲಿ ಟೆಕ್ಸಸ್ ಮಿಲ್ ಹತ್ರ 5 ಜನನ ಕಿಲ್ಲನ್ನು ಮಾಡಿದ್ದಾನೆ, ಅಂದರೆ ಸಾಯಿಸಿದ್ದಾನೆ ಅಂತ. ಅಂದಾಗೆ ಅದನ್ನ ನೋಡಿದಂತ ನಮ್ಮ ಮೆಲೋಡಿ ಇದು ಬೇಕು ಗಾಯ ಅಂತ ಬೈದ್ಬಿಡ್ತಾಳೆ. ಯಾಕೆ ಅಂದರೆ ನೋಡ್ಬಿಟ್ಟು ಅವಳಿಗೆ ತುಂಬಾನೇ ಒಂಥರ ಫೀಲ್ ಆಗ್ಬಿಟ್ಟು ಆ ಥರ ಅಂದ್ಬಿಡ್ತಾಳೆ. ಆದರೆ ನಮ್ಮ ರಿಚರ್ಡ್ ಇದ್ದಂಥವನು, ನೀವು ತುಂಬಾನೇ ಒಳ್ಳೆ ವ್ಯಕ್ತಿ, ನೀವು ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿನೇ ಹೇಳ್ತಾನೆ. ಬಟ್ ಮೆಲೋಡಿ ಅದನ್ನೇ ಇದಕ್ಕೆ ಸಹ ಕೇಳಿಸ್ಕೊಂಡಲೆ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಟೆಂಟು ಮತ್ತೆ ಏಂಜಲ್, ಲೈಲಾ ಮತ್ತೆ ಟೆಂಟು ಮತ್ತೆ ಆರೋಲ್ಗೆ ಬಂದಿರ್ತಾರೆ ಕೂಡ. ಅಂದಾಗೆ ಇವರೇನೆ ಇಲ್ಲಿ ಪರ್ಚೇಸ್ ಅನ್ನ ಮಾಡಿರೋದು ಒಂದು ಪ್ರಾಪರ್ಟಿಯನ್ನ. ಹಿಂಗೇನೆ ಬಂದಂತವ್ರು ಮುಂದೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಲೈಲಾ ಮತ್ತೆ ಮೆಲೋಡಿಗೂ ಇಬ್ರಿಗೂ ಸಹ ಆಗ್ತಿರೋದಿಲ್ಲ, ಯಾವಾಗ್ಲೂ ಕೂಡ ಜಗಳವನ್ನ ಆಡ್ತಾನೆ ಇರ್ತಾರೆ. ಅಂದಾಗೆ ಇವ್ರಿಬ್ರು ಸಹ ಸಿಸ್ಟರ್. ನಮ್ಮ ಡೆಂಟ್ ಇದ್ದಂತನು ಸರಿ ಆ ಫ್ಲಾಗ್ ಅನ್ನ ಏನಕ್ಕೆ ಹಾಕಿದಿರಾ ಅಂತ ಹೇಳಿದಾಗ ಅವಳಿಗೆ ತುಂಬಾನೇ ಸಿಟ್ಟು ಬಂದ್ಬಿಡುತ್ತೆ. ಆ ಫ್ಲಾಗ್ ಮೇಲೆ ನಿನ್ನ ಕಣ್ಣು ಏಕೆ ಬಿತ್ತು, ನೀನು ಆ ಫ್ಲಾಗ್ ಅನ್ನ ಮುಟ್ಬಾರ್ದು ಅಂತ ಹೇಳ್ತಿದ್ದಂಗೆನೆ ನಮ್ಮ ಡೆಂಟ್ ಕೂಡ ಆ ಮೆಲೋಡಿ ಹತ್ರಿಗೆ ಬಂದು ಮಾತಾಡ್ತಾ ಇದ್ದಾಳೆ. ಹಿಂಗೇನೆ ಮಾತಾಡ್ತಾ ಇರ್ಬೇಕಾದ್ರೆ ಇದು ನಂದಕ್ಕಿದ್ದಾಗ ಮಾಡಿ ಮೇಲಿಂದ ಕೆಳಗೆ ಇಳಿದು ಬಂದು ನಿಂತ್ಕೊಬಿಡ್ತಾನೆ. ಹಿಂಗೇನೆ ನಿಂತ್ಕೊಂಡಿದ್ದ ತಕ್ಷಣ ನಮ್ಮ ಓಲ್ಡ್ ಲೇಡಿ ಹೇಳ್ತಾಳೆ, ಹೋಗು ಕಂದ, ನೀನು ಇಲ್ಲಿ ಇರಬಾರ್ದು, ನನಗೆ ಏನು ಸಹ ಆಗಿಲ್ಲ, ನೀನು ಮೇಕೆ ನಿನ್ನ ರೂಮ್ಗೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಒಂದು ರೀತಿ ನಾಯಿ ರೀತಿ ಹೇಳಿ ಕಳಿಸ್ಬಿಡ್ತಾಳೆ. ಅವಾಗ ಮೆಲೋಡಿ ಕೇಳ್ತಾಳೆ ಯಾರು ಇವನು ಅಂತ. ಹಿಂಗೆ ಕೇಳಿದ ತಕ್ಷಣ ಅವಳು ಕೂಡ ಹೇಳ್ತಾಳೆ, ಇವನು ನನ್ನ ಕೊನೆಯ ಹುಡುಗ, ಇಲ್ಲಿ ಪೊಲೀಸ್ ಆಫೀಸರ್ ಇನ್ನು ಬಚ್ಚ ಇದ್ದಾನೆ. ಹಿಂಗೇನೆ ಬಚ್ಚಿದ್ದಂತನು ಅಳ್ಳಾಡ್ಬಿಡ್ತಾನೆ. ಅಷ್ಟೇನೆ ಆ ಸೈಕೋ ಕಿಲ್ಲರ್ಗೆ ಆ ಸೌಂಡ್ ಕೇಳಿಸಿದ ತಕ್ಷಣ ಅಲ್ಲಿಗೆ ಬಂದು ಅವನನ್ನ ಮಕನ ಚಿಂದಿ ಮಾಡಕ್ ಬಿಡ್ತಾನೆ. ಅನ್ಕೊಂಡ್ಬಿಟ್ಟಿರ್ತಾಳೆ. ಆದ್ರೆ ಅವ್ನು ಮಾತ್ರ ಇವಳನ್ನ ಏನು ಸಹ ಮಾಡ್ತಾನೆ ಇರೋದಿಲ್ಲ, ಯಾಕೆಂದ್ರೆ ಇವಳು ಮಲ್ಕೊಂಡಿದ್ದ ಅಲ್ವಾ. ಯಾಕೆಂದ್ರೆ ಅವನಿಗೆ ಮಲಗಿರೋರ್ನ ಸಾಯಿಸೋ ಅಭ್ಯಾಸನೇ ಇಲ್ಲ. ಹಿಂಗೇನೆ ಸಾಯಿಸ್ಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ, ಅದೇ ಓಲ್ಡ್ ಲೇಡಿ ಬಾಡಿ ಇತ್ತು ಅಲ್ವಾ, ಆ ಓಲ್ಡ್ ಲೇಡಿ ಬಾಡಿನ ಎಲ್ಗೋ ತಗೊಂಡು ಹೋಗ್ಬಿಡ್ತಾನೆ. ಅದು ಇವಳಿಗೆ ಕನ್ನಡಿಯಲ್ಲಿ ಕಾಣ್ತಾ ಇದೆ. ಹಿಂಗೇನೆ ಕಾಣ್ತಾ ಇರ್ಬೇಕಾದ್ರೆ ಅವನು ಎಲ್ಲ ಹೋದ ಅಂತ ಹೇಳ್ಬಿಟ್ಟು ಇವಳು ಸೀಟ್ ಬೆಲ್ಟ್ ಅನ್ನ ನಿಧಾನಕ್ಕೆ ತಕೊಂಡು ಅಲ್ಲಿಂದ ಹೇಗೋ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಸೈಕೋ ಕಿಲ್ಲರ್ ಹಿಂದ್ಗಡೆನೆ ಬಂದು ನಿಂತ್ಕೊಂಡು ಅವಳನ್ನು ಸಹ ಸಾಯಿಸಿ, ಅಂದ್ರೆ ತುಂಬಾನೇ ಗುಪ್ತಾಂಗಕ್ಕೆ ಚುಚ್ಚಿ ಸಾಯಿಸಾಕ್ಬಿಡ್ತಾನೆ. ಅಷ್ಟೇನೆ ಅಲ್ಲಿರುವಂತ ಎಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ. ನಮ್ಮ ಸೈಕೋ ಕಿಲ್ಲರ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈಗ ಇವರು ಎಲ್ಲರೂ ಸಹ ಪಾರ್ಟಿಯನ್ನ ಮಾಡೋಕೆ ಬಂದಿದ್ರಲ್ವಾ ಬ್ರಾಂಚ್ ಆಫೀಸ್ನವರು, ಇಲ್ಲಿಗೆ ನಮ್ಮ ರಿಚರ್ಡ್ ಕೂಡ ಬರ್ತಾನೆ. ಬಂದು ಹೇಳ್ತಾನೆ, ನೀವು ಆ ಓಲ್ಡ್ ಲೇಡಿನ ಸಾಯಿಸಬಾರ್ದಾಗಿತ್ತು ಅಂತ. ಆವಾಗ ನಮಗೆ ಗೊತ್ತಾಗುತ್ತೆ ಈ ರಿಚರ್ಡ್ಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ ಆ ಓಲ್ಡ್ ಲೇಡಿ ಸತ್ತೋಗಿರೋದು ಅಂತ. ಹಿಂಗೆ ಬಂದಂತವನು ಇವ್ರಿಗೂ ಹೋಗ್ತಾ ಇರ್ಬೇಕಾರಂತ ಒಂದು ಬಸ್ನ ಕೀಯನ್ನ ತಗೊಂಡು ನೀವು ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಅವ್ರು ಇರುವಂತ ಎಲ್ಲರಿಗೂ ಸಹ ಬೈದ್ಬಿಟ್ಟು ಅಲ್ಲಿರುವಂತ ಕೀಯನ್ನು ಸಹ ತಗೊಂಡು ಹೋಗ್ಬಿಡ್ತಾನೆ. ಈಗ ನಮ್ಮ ಡೆಂಟ್ಗೆ ಮತ್ತೆ ಏಂಜಲ್ ಮೆಲೋಡಿಗೆ, ಲೈಲಾಗೆ ಎಲ್ಲರಿಗೂ ಸಹ ಗೊತ್ತಾಗಿದೆ ಆ ಓಲ್ಡ್ ಲೇಡಿ ಸತ್ತೋಗಿರೋದು. ಹಿಂಗೇನೆ ಬಂದು ನಮ್ಮ ಡೆಂಟು ಆ ಪ್ರಾಪರ್ಟಿಯ ಪೇಪರ್ ಎಲ್ಲಿದೆ ಅಂತ ತುಂಬಾನೇ ಹುಡ್ಕಕ್ಕೆ ಟ್ರೈ ಅನ್ನ ಮಾಡ್ತಾನೆ. ಅಲ್ಲಿಗೆ ಅವನಿಗೆ ಇನ್ನೂ ಸಹ ಗೊತ್ತಿಲ್ಲ. ಹಿಂಗೇನೆ ಬಂದಂತವನು ಗೋಡೆಯನ್ನ ಹೊಡಿಕೆ ಶುರುವನ್ನ ಮಾಡ್ತಾನೆ. ಏನಕ್ಕೆ ಹೊಡಿತಾ ಇದ್ದಾನೆ ಅಂತ ಇವಳಿಗೆ ಗೊತ್ತೇ ಆಗ್ತಿರೋದಿಲ್ಲ. ಹಿಂಗೇನೆ ಹೊಡಿತಾ ಇರ್ಬೇಕಾದ್ರೆ ಆ ಮನೆಯ ಡೋರ್ ಅನ್ನ ತಕೊಂಡು ಆಚೆಗೆ ಬರ್ತಾನೆ. ಹಿಂಗೇನೆ ಆಚೆಗೆ ಬಂದ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ಅವನಿಗೆ ಗೊತ್ತಾಗ್ದಲೆ ಹಿಂಗೇನೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಂದಾಗೆ ನಮ್ಮ ರಿಚರ್ಡ್ ಕೂಡ ಇಲ್ಲೇನೆ ನಿಂತ್ಕೊಂಡು ಕಾರನ್ನ ರಿಪೇರಿಯನ್ನ ಮಾಡ್ತಾ ಇರ್ತಾನೆ. ಅದಲ್ಲದೆ ಎದುರಿನ ಕೂಡ ಏನಾಯ್ತು ಅಂತ ನೋಡೋಕೆ ಆಚೆಗೆ ಬಂದಿರ್ತಾಳೆ. ಹಿಂಗೆ ಆಚೆಗೆ ಬಂದಂತವನು ರಿಚರ್ಡ್ ನೋಡ್ತಾನೆ ನಮ್ಮ ಡೇಟನ್ನ ನೋಡ್ಬಿಟ್ಟು, ವಾಟ್ ಹ್ಯಾಪೆಂಡ್, ಏನಾಯ್ತು ನಿಂಗೆ ಅಂತ ಹೇಳ್ಬಿಟ್ಟು, ಹಿಂಗೆ ನಡ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಅವನ್ನ ತಿರುಗಿಸಿ ನೋಡಿದ್ರೆ ಅವನ ಬಾಯಿ ಇದೆಯಾ ಅಲ್ವಾ, ಅವನ ಬಾಯಿನ ಪೂರ್ತಿಯಾಗಿ ಕತ್ತರಿಸಾಕ್ಬಿಟ್ಟಿದ್ದಾನೆ. ಹಂಗೂ ಕೂಡ ಇವನು ಎದ್ದು ನಿಂತ್ಕೊಂಡ್ ಬಂದಿದ್ದಾನೆ. ಅಲ್ಲಿ ಆ ಮನೇಲಿ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಅಷ್ಟೇನೆ ಭಯ ಆಗ್ಬಿಟ್ಟು ಎದ್ದು ಓಡೋದಕ್ಕೆ ಶುರುವನ್ನ ಮಾಡ್ತಾಳೆ. ಹಿಂಗೇನೆ ಓಡ್ತಾ ಇರ್ಬೇಕಾದ್ರೆ ಆ ಫ್ಲೋರ್ನ ಕೆಳಗೆ ಒಂದು ಕಿಟಕಿನ ನೋಡ್ತಾಳೆ. ಆ ಕಿಟಕಿನ ಹೇಗಾದ್ರೂ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಇವನು ಆ ಚೈನ್ಸನ್ನ ಇಟ್ಕೊಂಡು ಆ ಫ್ಲೋರ್ನ ಪೂರ್ತಿಯಾಗಿ ಕುಯ್ಯೋದಕ್ಕೆ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಿಂಗೇನೆ ಕುಯ್ಕೊಂಡು ಮುಂದೆನೆ ಬರ್ತಾನೆ. ಇವಳು ಕೂಡ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಅಂತ ಅಷ್ಟೇನೆ ಇದ್ದ ಬದ್ದ ಡಸ್ಟ್ ಎಲ್ಲ ಗಲೀಜೆಲ್ಲ ಇವಳ ಮೈ ಮೇಲೆನೆ ಬಿದ್ದ್ಬಿಡುತ್ತೆ. ಅಷ್ಟೊತ್ತಿಗೆ ನಮ್ಮ ಲೈಲಾ ಕೂಡ ಬಂದ್ಬಿಟ್ಟು ನಮ್ಮ
ಮೆಲೋಡಿನ ಕಾಪಾಡ್ಕೊಂಡ್ಬಿಡ್ತಾಳೆ. ಆ ಕಿಟಕಿನ ಓಪನ್ ಮಾಡಿಬಿಟ್ಟು ಅದೇ ಆ ಬಸ್ಸು ಇತ್ತಲ್ಲ ಪಾರ್ಟಿ ಆ ಪಾರ್ಟಿ ಬಸ್ನ ಒಳಗೆ ಬರ್ತಾರೆ. ಹಿಂಗೇನೆ ಬಂದಂಥವ್ರು ಆ ಕೀನ ನಮ್ಮ ಮೆಲೋಡಿ ಡ್ರೈವರ್ ಕೈಗೆ ಕೊಟ್ಬಿಟ್ಟು ಫಸ್ಟ್ ಇಲ್ಲಿಂದ ನೀನು ಹೊರಡು ಆದಷ್ಟು ಬೇಗ ಅಂತ ಹೇಳ್ತಾ ಇದ್ದಾಳೆ. ಹಿಂಗೇನೆ ಇಬ್ರು ಸಹ ಆ ಪಾರ್ಟಿ ಬಸ್ ಒಳಗೆ ಬಂದ್ಬಿಡ್ತಾರೆ. ಹಿಂಗೇನೆ ಬಂದಂಥವ್ರು ನಮ್ಮ ಡ್ರೈವರ್ ಕೂಡ ಆ ಬಸ್ಸನ್ನು ತಗೊಂಡು ಓಡ್ತಾನೆ ಕೂಡ. ಹಿಂಗೇನೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆ ಬಸ್ಗೆ ಏನಂತದ್ದು ಒಂದು ಸಿಕ್ಕಾಕೊಂಡಿರೋ ಥರ ಸೌಂಡ್ ಆಗ್ಬಿಡುತ್ತೆ. ನಮ್ಮ ಡ್ರೈವರ್ ಕೂಡ ಏನಾಯ್ತು ಅಂತ ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆಚೆಗೆ ಇಳಿದು ಹೋಗ್ತಾನೆ. ಅಷ್ಟೇನೆ ಅವನ ತಲೆ ಮಾತ್ರನೇ ಒಳಗೆ ಬಂದು ಬಿದ್ದ್ಬಿಡುತ್ತೆ. ಅದನ್ನ ನೋಡಿದಂತ ನಮ್ಮ ಕ್ಯಾಥರಿನ್ಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಹಿಂಗೇನೆ ಭಯ ಆದಂಥವಳು ನೋಡ್ತಾಳೆ. ಅಷ್ಟೊತ್ತಿಗೆ ನಮ್ಮ ಸೈಕೋ ಕಿಲ್ಲರ್ ಒಳಗೇನೆ ಬಂದ್ಬಿಟ್ಟಿದ್ದಾನೆ. ಅದರಲ್ಲಿ ಪಾರ್ಟಿಲಿ ಮಾಡ್ತಾ ಇದ್ರಲ್ವ ಬಸ್ನಲ್ಲಿ ಆ ಜನ ಎಲ್ಲ ಫೋಟೋನ ಫೇಸ್ಬುಕ್ ಲೈವ್ ಈ ಥರ ಹೋಗ್ಬಿಟ್ಟು ತಮಾಷೆಯಾಗಿ ಮಾತಾಡೋಕ್ಕೆ ಶುರುನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿದಂಥ ನಮ್ಮ ಸೈಕೋ ಕಿಲ್ಲರು ಆ ಜೈನ್ಸನ್ನ ಎತ್ಕೊಂಡು ಎಲ್ಲರಂದ್ರೆ ಯಾರನ್ನು ಸಹ ಉಳಿಸ್ತಾನೆ, ಎಲ್ಲರನ್ನು ಸಹ ಧ್ವಂಸವನ್ನ ಮಾಡ್ತಾ ಇದ್ದಾನೆ. ತುಂಬಾನೇ ಕ್ರೂರವಾಗಿ ಕೊಲ್ತಾ ಇದ್ದಾನೆ ಕೂಡ. ಅದರಲ್ಲಿ ನಮ್ಮ ಲೈಲಾ ಮತ್ತೆ ಮೆಲೋಡಿ ಆ ರೂಮ್ನಲ್ಲಿ ಇರ್ಬೇಕಾದ್ರೆ ಮೇಲೆ ಕತ್ತೈತಿ ನೋಡಿದ್ರೆ ಅಲ್ಲಿ ಒಂದು ಡೋರ್ ಇರುತ್ತೆ. ಇವನು ಇಲ್ಲಿಗೆ ಇವ್ರನ್ನ ಹುಡ್ಕೊಂಡು ಬಂದಿಲ್ಲ, ಅಕಸ್ಮಾತ್ ಆಗಿ ಬಂದಿರೋದು ಕೂಡ. ಹಿಂಗೇನು ಹುಡ್ಕೊಂಡು ಬಂದಂಥವನು ಇವರಿಬ್ರನ್ನು ಸಹ ಕಾರನ್ನ ಹತ್ತೋದಕ್ಕೆ ಹೇಳ್ತಾನೆ. ಹಿಂಗೇನು ಕಾರನ್ನು ಹತ್ತಿದ್ದೋದಕ್ಕೆ ಹೇಳಿದಾಗ ಇವರು ಸಹ ಹತ್ತುತ್ತಾರೆ ಕೂಡ. ಹತ್ತಿದಂಥವ್ರನ್ನ ನಮ್ಮ ಮೆಲೋಡಿ ಹೇಳ್ತಾ ಇದ್ದಾಳೆ, ಪ್ಲೀಸ್ ಇಲ್ಲಿಂದ ಓಡಿ ಬೇಗ, ಆದಷ್ಟು ಬೇಗ ಅಂತ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಆರ್ಟಿಸ್ಟ್ ಹೇಳ್ತಾ ಇದ್ದಾನೆ, ಈ ನೈಟ್ಗೋಸ್ಕರನೇ ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ, ನಾನು ಅವನ ಶವವನ್ನೇ ತಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಕಾರನ್ನ ಇಳಿದ್ಬಿಟ್ಟು ದೊಡ್ಡ ಹೀರೋ ರೇಂಜ್ ಗನ್ನನ್ನ ಇಟ್ಕೊಂಡು ಇವನು ಕೂಡ ಅವನಿ ಅಂತ ಎಷ್ಟೇ ಕೇಳ್ಕೊಂಡ್ರು ಅದೇ ಟೈಮ್ಗೆ ಇವಳು ಕೂಡ ಗಾಡಿನ ಸ್ಟಾರ್ಟನ್ನು ಮಾಡಿಬಿಟ್ಟು ಆ ಕಿಲ್ಲರ್ ಮೇಲೆ ಹಚ್ಚೋದಕ್ಕೆ ಹೋಗ್ತಾಳೆ. ಆದರೆ ಅವನು ಒಂದು ಗ್ಲಾಸನ್ನು ಎಸೆದ ಕಾರಣ ಈ ಕಾರು ಒಂದು ಶೆಡ್ಡಿನ ಒಳಕ್ಕೆ ಹೋಗ್ಬಿಟ್ಟು ಡಿಕ್ಕಿಯನ್ನು ಹೊಡೆದ್ಬಿಡುತ್ತೆ. ಅಷ್ಟೇ ಅವರಿಬ್ಬರು ಸಹ ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾರೆ. ತುಂಬ ಹೊತ್ತು ಆದಮೇಲೆ ಎಚ್ಚರಿಕೆ ಆದ ನೋಡಿದಾಗ ನಮ್ಮ ಲೈಲಾಗಿ ಏನೂ ಆಗಿರೋದಿಲ್ಲ. ಹಿಂಗೆ ನೋಡ್ತಾ ಇರಬೇಕಾದ್ರೆ ನಮ್ಮ ಮೆಲೋಡಿ ಇದ್ಲು ಅಲ್ವಾ, ಒಂದು ಗೇರಿನ ಒಳಕ್ಕೆ ಅವಳ ಕಾಲು ಹೋಗ್ಬಿಟ್ಟು ಸಿಗಾಕೊಂಡ್ಬಿಡುತ್ತೆ. ಲೈಲಾ ಕೂಡ ತುಂಬಾ ಪ್ರಯತ್ನವನ್ನು ಪಡ್ತಾಳೆ ಅವಳ ಕಾಲನ್ನು ಬಿಡಿಸೋದಕ್ಕೋಸ್ಕರ. ಆದರೆ ಅದು ಎಷ್ಟೇ ಮಾಡಿದ್ರು ಆ ಕಾಲು ಆಚೆಗೆ ಬರೋದಿಲ್ಲ. ಅವಾಗ ನಮ್ಮ ಮೆಲೋಡಿ ಕೂಡ ಹೇಳ್ತಾಳೆ, ನೀನು ಇಲ್ಲಿಂದ ಓಡೋಗ್ಬಿಡು, ಅವನು ಬಂದು ನನ್ನ ಸಾಯಿಸೋದಕ್ಕಿಂತ ಮುಂಚೆ ನೀನು ಇಲ್ಲಿಂದ ಓಡೋಗು, ನೀನು ಇಲ್ಲಿಂದ ಮಾತ್ರ ಅಲ್ಲೇನೆ ಉಳ್ಕೊಬಿಡ್ತಾಳೆ. ಹಿಂಗೇನು ಇವಳು ಕೂಡ ಅಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಕಿಲ್ಲರ್ ಕೂಡ ಬಂದ್ಬಿಡ್ತಾನೆ. ನನ್ನ ಬೇಗನೆ ಸಾಯಿಸ್ಬಿಡು, ನನ್ನ ಜಾಸ್ತಿ ಹೊತ್ತು ಬಿಡಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಲೈಲಾ ಕೂಡ ಗನ್ನನ್ನು ತಗೊಂಡು ಬಂದ್ಬಿಟ್ಟಿದ್ದಾಳೆ. ಅಂದಾಗೆ ಅದು ರಿಚರ್ಡ್ನ ಗನ್ನು. ಇವಳಿಗೆ ರೀಲೋಡನ್ನು ಮಾಡೋದಕ್ಕೆ ಬರ್ತಾ ಇರಲಿಲ್ಲ, ಆದರೂ ಸಹ ಗನ್ನನ್ನು ತಗೊಬಂದು ಅವನಿಗೆ ಹ್ಯಾಂಡ್ಸಪ್ ಅಂತ ಹೇಳ್ತಾಳೆ. ಬಟ್ ಗನ್ನನ್ನು ರೀಲೋಡ್ ಮಾಡಬೇಕಾದ್ರೆ ಅವಳಿಗೆ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟೇ ನಮ್ಮ ಕಿಲ್ಲರು ಆ ಚೈನ್ಸ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಓಡೋಗ್ತಾ ಇರಬೇಕಾದ್ರೆ ನಮ್ಮ ಸಲ್ಲಿ ಹೇಳ್ತಾಳೆ, ಇಲ್ಲ ನೀನು ಈಗ ಹೋಗ್ಬಾರ್ದು, ನೀನು ಅವನನ್ನು ಸಾಯಿಸಲೇಬೇಕು, ಯಾಕೆಂದರೆ ಅವನು ನಿನ್ನ ಎಲ್ಲೇ ಹೋದ್ರು ಸಹ ಅವನು ನಿನ್ನನ್ನು ಬಿಡೋದಿಲ್ಲ, ಎಲ್ಲೇ ಹೋದ್ರು ಸಹ ನಿನ್ನನ್ನು ಹುಡ್ಕೊಂಡು ಬಂದು ಸಾಯಿಸ್ತಾನೆ ಅಂತ. ಆದರೆ ನಮ್ಮ ಇಲ್ಲಿ ಮೆಲೋಡಿ ತುಂಬಾನೇ ಕೂತ್ಕೊಂತ ಇದ್ದಾಳೆ, ಹೆಲ್ಪ್ ಮಾಡು ಬಾ ಅಂತ. ಆದರೆ ಇವಳು ಮಾತ್ರ ಗನ್ನನ್ನು ತಗೊಂಡ್ಬಿಟ್ಟು ಅವನು ಎಲ್ಲಿ ಸಿಗಬಹುದು ಅಂತ ಹೇಳ್ಬಿಟ್ಟು ಒಂದು ಬಾರ್ನ ಒಳಗೆ ಹೋಗ್ತಾಳೆ. ಹಿಂಗಿನ ಬಾರ್ನ ಒಳಗೆ ಹೋದಂಥವಳು ಅವನ್ನ ಹುಡ್ಕೋದಕ್ಕೆ ಶುರುವನ್ನ ಮಾಡ್ತಾಳೆ. ಆದರೆ ಅವನು ಮಾತ್ರ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಹಿಂಗಿನ ಹುಡುಕ್ತಾ ಇರಬೇಕಾದ್ರೆ ಇವಳಿಗೆ ಒಂದು ಶಬ್ದ, ಅಂದರೆ ಚೈನ್ ಸಾಯಿನ ಶಬ್ದ ಕೇಳಿಸುತ್ತೆ. ಅದನ್ನೇ ನೋಡ್ತಾ ನಿಂತಿರ್ಬೇಕಾದ್ರೆ ಇವನು ಒಂದು ಸೈಡಿಂದ ಬಂದ್ಬಿಟ್ಟು ಅವಳ ಮೇಲೆ ಅಟ್ಯಾಕನ್ನು ಮಾಡಿಬಿಡ್ತಾನೆ. ಹಂಗಿನ ಅಟ್ಯಾಕನ್ನು ಮಾಡಿಬಿಟ್ಟು ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬೀಳಿಸ್ತಾನೆ. ಅದಾಗಿ ತುಂಬ ಹೊತ್ತು ಆದಮೇಲೆ ಇವಳು ಮೇಲಕ್ಕೆ ಬರ್ತಾಳೆ. ಹಿಂಗೇನೆ ಮೇಲಕ್ಕೆ ಬಂದಂಥವಳು ಇವಳು ಕೂಡ ಜೀವಂತವಾಗಿದ್ದಾಳೆ, ಅದಕ್ಕೆ ಸತ್ತಿಲ್ಲ. ಹಿಂಗೇನೆ ಇಬ್ರು ಕೂಡ ಸತ್ತಿಲ್ಲ. ಇಬ್ರು ಕೂಡ ಸ್ವಿಮ್ಮಿಂಗ್ ಪೂಲ್ ನಿಂದ ಆಚೆಗೆ ಬರ್ತಾರೆ. ಹಿಂಗೆ ಲೈಲಾ ಕೂಡ ಬಂದಂಥವಳು ಗನ್ನನ್ನು ನೋಡ್ತಾಳೆ. ಆ ಗನ್ನನ್ನು ತಗೊಳಕ್ಕೆ ಹೋದ್ರೆ ಆ ಕಿಲ್ಲರು ಬಿಡೋದೇ ಇಲ್ಲ. ಹೇಗಾದ್ರೂ ಮಾಡಿ ಅವಳನ್ನು ತಪ್ಪಿಸ್ಬೇಕು ಅಂತ ಇಲ್ಲಿ ಉಳ್ಕೊಳೋದು. ಅಂದಾಗೆ ಈ ಕಿಲ್ಲರ್ ಹೇಗೆ ಬದುಕು ಬಂದ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಈ ಮೂವಿಲಿ ಎಲ್ಲೂ ಸಹ ತೋರ್ಸೋದಕ್ಕೆ ಹೋಗಿಲ್ಲ ಇವರು ಕೂಡ. ಅದಾದ್ಮೇಲೆ ನಮ್ಮ ಲೈಲಾ ಎಲ್ಲಿಗೆ ಹೋದ್ಲು ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಮೋಸ್ಟ್ಲಿ ಪಾರ್ಟ್ 2 ಏನಾದ್ರು ತೋರಿಸ್ಬೋದು. ಅಂದಾಗೆ ಈ ಮೂವಿ ಇಲ್ಲಿಗೇನೆ ಮುಕ್ತಾಯವಾಗುತ್ತೆ ಕೂಡ. ಅಂದಾಗೆ ನಾನು ಇದೇ ಥರ ಮೂವಿನ ಕೊಡ್ತಾನೆ ಇರ್ತೀನಿ. ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದರೆ ಒಂದು ಲೈಕನ್ನು ಕೊಟ್ಬಿಟ್ಟು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಎನಿವೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.